Good morning, students. In your previous class, you have learned about some part of Julius Caesar, Gaius Julius Caesar. Now we will continue remaining part of the Julius Caesar. What is the important message of Julius Caesar? Already I told the important message of Julius Caesar. What is the important message of Julius Caesar? Because here he was retreated his enemies in Asia Minor. He was retreated his enemies in Asia Minor. Due to this period, on the occasion, this was the occasions he sent his message, famous message to the Senate, Veni Vidi Vici. What is the Veni Vidi Vici? Very important, students, very important question. Veni Vidi Vici. This is on the famous message of Julius Caesar. What is the Veni Vidi Vici? Veni Vidi Vici means, which means I came, I saw, I conquered. I came, I saw, I repeat, I came, I saw, I conquered. ಅಂದರೆ ಇಲ್ಲಿ ಜೂಲಿಯಸ್ ಸೀಸರ್ ಏಷ್ಯಾ ಮೈನರ್ನಲ್ಲಿ ತನ್ನ ಎದುರಾಳಿಗಳನ್ನು ಅವನ ಎನಿಮೀಸ್ ಏನಿರ್ತಾರೋ ರಿಟ್ರೇಟೆಡ್ ದೆಮ್ ಅಂದರೆ ಅವರು ಏಷ್ಯಾ ಮೈನರ್ನಲ್ಲಿ ಅವರುಗಳನ್ನು ಸೋಲಿಸ್ತಾನೆ. ಈ ಸಂದರ್ಭದಲ್ಲಿ ಡ್ಯೂರಿಂಗ್ ದಿಸ್ ವಿಕ್ಟರಿ ಅಂದರೆ ಈ ಒಂದು ಅವನು ಏನು ಜಯವನ್ನು ಗಳಿಸ್ತಾನೆ, ಏಷ್ಯಾ ಮೈನರ್ನಲ್ಲಿ ಶತ್ರುಗಳಿಂದ ಜಯ ಗಳಿಸ್ತಾನೋ ಈ ಸಂದೇಶವನ್ನು ಸೆನೆಟ್ಗೆ ಕಳಿಸ್ತಾನೆ. ಏನು ಸೆನೆಟ್ಗೆ ಕಳಿಸ್ತಾನೆ ಅಂತೇಳಿ ವಿನಿ ವಿಡಿ ವಿಸಿ ಐ ಕೇಮ್ ಐ ಸಾ ಐ ಕಾಂಕ್ವರ್ಡ್ ಅಂದರೆ ಏನು, ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ. ನಾನು ಬಂದೆ, ನಾನು ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದಕ್ಕೋಸ್ಕರ ಪುನಃ ಹೇಳ್ತಾ ಇದ್ದೀನಿ. ವಿನಿ ವಿಡಿ ವಿಸಿ ಅಂತ ಹೇಳಿದ್ರೆ ಯಾರ ಮೆಸೇಜ್ ಇದು? ಹೂಸ್ ಮೆಸೇಜಸ್? ಜೂಲಿಯಸ್ ಸೀಸರ್ನ ಮೆಸೇಜ್. ವಿನಿ ವಿಡಿ ವಿಸಿ ಐ ಕೇಮ್ ಐ ಸಾ ಐ ಕಾಂಕ್ವರ್ಡ್. ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್ ಆಫ್ ಜೂಲಿಯಸ್ ಸೀಸರ್. Pompey looked upon Caesar's progress with suspicion. Caesar was asked by Pompey to return home without his army. Caesar forestalled Pompey, reached Rome and defeated Pompey at Pharsalus. And he further chased Pompey to Egypt, where he was killed. Egypt under Queen Cleopatra became an ally of Rome. Later, Caesar became dictator of Rome, but he was murdered in 44 BCE by liberators headed by Brutus in a Senate meetings. Caesar brought about many changes in Roman administration and introduced civil reforms. He combined in himself a number of supreme officers, increased the strength of the Senate and reduced its power. He distributed public lands and provided employment to the poor. Caesar extended citizenship rights to provincial subjects and organized Italian towns on the model of Rome. Here the Pompey looked upon Caesar's progress with suspicion. What is the Pompey looked upon Caesar's progress with suspicion? ಅಂದರೆ ಸೀಸರ್ನ ಅಭ್ಯುದಯ, ಅಂದರೆ ಸೀಸರ್ ಏನಾಗ್ತದೆ ಡೇ ಬೈ ಡೇ ಸೀಸರ್ ರ್ಯಾಪಿಡ್ಲಿ ಒಂದು ರೀತಿಯಲ್ಲಿ ಏನಾಗ್ತಾನೆ, ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾನೆ ಅಥವಾ ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಅಚೀವ್ಡ್ ಮಚ್ ಫರ್ ಡೇ ಬೈ ಡೇ. ಅಂದರೆ ದಿನದಿಂದ ದಿನಕ್ಕೆ ಅವನು ಏನಾಗ್ತಾನೆ, ಅಂದರೆ ಹೆಚ್ಚು ಹೆಚ್ಚು ಅವನು ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಇವನ ಈ ಸಾಧನೆಯನ್ನು ಯಾರಿಗೆ ನೋಡಲಿಕ್ಕಾಗಲಿಲ್ಲ? ಪಾಂಪೆ ಕಾಂಟ್ ಟೋಲರೇಟೆಡ್ ದಿಸ್. ಪಾಂಪೆ ಕಾಂಟ್ ಟೋಲರೇಟೆಡ್ ಅವನು ಪಾಂಪೆ ಕುಡ್ ನಾಟ್ ಟೋಲರೇಟೆಡ್ ದಿಸ್. ಅವನಿಗೆ ಇದನ್ನು ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇವನು ಯಾವ ದೃಷ್ಟಿಯಿಂದ ನೋಡ್ತಾನೆ? ಒಂದು ರೀತಿಯಲ್ಲಿ ಸಸ್ಪಿಷನ್ ಅಂದರೆ ಒಂದು ಅನುಮಾನಾಸ್ಪದ ದೃಷ್ಟಿಯಿಂದ ಕಂಡನು. ಸೀಸರ್ನ ಈ ಒಂದು ಏಳಿಗೆಯನ್ನು ಪಾಂಪೆ ಏನು ಮಾಡ್ತಾನೆ? ಅನುಮಾನಾಸ್ಪದ ದೃಷ್ಟಿಯನ್ನು ಕಾಣ್ತಾನೆ. ಆ್ಯಂಡ್ ಹಿ ಟೋಲ್ಡ್, ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಸೈನ್ಯವನ್ನು ಬಿಟ್ಟು ತಾಯ್ನಾಡಿಗೆ ಹಿಂತಿರುಗಬೇಕು ಅಂತ ಹೇಳಿ ಪಾಂಪೆ ಏನು ಯಾರಿಗೆ ಹೇಳ್ತಾನೆ? ಸೈನ್ಯವನ್ನು ಬಿಟ್ಟು. ಸೀಸರ್ ಫಾಸ್ಟೈಲ್ ಪಾಂಪೆ ಅಂದರೆ ಇವನು ಸೀಸರ್ ವಾಸ್ ಆಸ್ಕ್ಡ್ ಬೈ ಪಾಂಪೆ ಟು ರಿಟರ್ನ್ ಹೋಮ್ ವಿದೌಟ್ ಹಿಸ್ ಆರ್ಮಿ, ಅಂದರೆ ಸೈನ್ಯವನ್ನು ಬಿಟ್ಟು ತಾಯ್ನಾಡಿಗೆ ಹಿಂತಿರುಗಬೇಕು ಅಂತೇಳಿ ಸೀಸರನಿಗೆ ಯಾರು? ಪಾಂಪೆ. ಅಂದರೆ ಪಾಂಪೆ ಅವನಿಗೆ ಒಂದು ರೀತಿಯಲ್ಲಿ ಆಜ್ಞೆ ಮಾಡ್ತಾನೆ ಅಥವಾ ಅವನನ್ನು ಕೇಳ್ತಾನೆ, ನೀನು ಸೈನ್ಯವನ್ನು ಬಿಟ್ಟು ನಿನ್ನ ತಾಯ್ನಾಡಿಗೆ ಹಿಂತಿರಬೇಕು ಅಂತ. ಆದರೆ ಬಟ್ ಹಿಯರ್ ದ ಸೀಸರ್ ಫಾಸ್ಟೈಲ್ ಪಾಂಪೆ ರೀಚ್ಡ್ ಹೋಮ್ ಆ್ಯಂಡ್ ಡಿಫೀಟೆಡ್ ಪಾಂಪೆ. ಅಂದರೆ ಸೀಸರ್ ಏನು ಮಾಡ್ತಾನೆ? ಇವನ ಒಂದು ಅಂದರೆ ಅವನು ಈ ವಾಸ್ ವೆರಿ ಬ್ರಿಲಿಯಂಟ್. ಸೀಸರ್ ವಾಸ್ ವೆರಿ ಬ್ರಿಲಿಯಂಟ್. ಅವನು ಏನು ಮಾಡ್ತಾನೆ? ಮುಂದಾಲೋಚನೆ ಮಾಡ್ತಾನೆ. ಇಮಿಡಿಯೇಟ್ ಹಿ ರೀಚ್ ಟು ರೋಮ್ ಸಿಟಿ, ರೋಮ್ ನಗರವನ್ನು ತಲುಪ್ತಾನೆ. ಆ್ಯಂಡ್ ಹಿ ಡಿಫೀಟೆಡ್ ದ ಪಾಂಪೆ ಇನ್ ಬ್ಯಾಟಲ್ ಆಫ್ ಫಾರ್ಸಲಸ್ ಕದನದಲ್ಲಿ ಪಾಂಪೆಯನ್ನು ಸೋಲಿಸ್ತಾನೆ.
ಆ್ಯಂಡ್ ಅಷ್ಟು ಮಾತ್ರವಲ್ಲದೆ ಹಿ ರಿಟ್ರೇಟೆಡ್ ಹಿ ಚೇಸ್ಡ್ ದೆಮ್ ಟು ಈಜಿಪ್ಟ್, ಅಂದರೆ ಈಜಿಪ್ಟ್ನವರೆಗೆ ಅವನನ್ನು ಏನು ಮಾಡ್ತಾನೆ, ಚೇಸ್ ಮಾಡಿ ಡಿಫೀಟೆಡ್ ಪಾಂಪೆಟ್ ಪಾರ್ಸಲಸ್ ಆ್ಯಂಡ್ ಹಿ ಫಾರ್ ದ ಚೇಸ್ಡ್ ಪಾಂಪೆಟ್ ಟು ಈಜಿಪ್ಟ್ ವೆರ್ ಹಿ ವಾಸ್ ಕಿಲ್ಡ್, ಅಂದರೆ ಈಜಿಪ್ಟ್ನವರೆಗೆ ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ ಅಲ್ಲಿ ಅವನನ್ನು ಏನು ಮಾಡ್ತಾನೆ, ಕೊಲೆ ಮಾಡ್ತಾನೆ. ಯಾರನ್ನು? ಸೀಸರ್ನು ಪಾಂಪೆಯನ್ನು ಕೊಲೆ ಮಾಡ್ತಾನೆ. ಇಲ್ಲಿ ಈಜಿಪ್ಟ್ನವರಿಗೆ ಬೆನ್ನಟ್ಟಿಕೊಂಡು ರಿಟ್ರೇಟ್ ಅವ್ರು ಚೇಸ್ಡ್ ದೆಮ್ ಆ್ಯಂಡ್ ಕಿಲ್ಡ್ ಹಿಮ್, ಅವನನ್ನು ಕೊಲೆ ಮಾಡ್ತಾನೆ. ಆ್ಯಂಡ್ ಡ್ಯೂ ಟು ದ್ಯಾಟ್ ಪೀರಿಯಡ್ ಕ್ವೀನ್ ಕ್ಲಿಯೋಪಾತ್ರ, ಆ ಸಂದರ್ಭದಲ್ಲಿ ನೋಡಿ ಈಜಿಪ್ಟ್ ಅಂಡರ್ ಕ್ವೀನ್ ಕ್ಲಿಯೋಪಾತ್ರ ಬಿಕೇಮ್ ಇನ್ ಆಲಿ ಆಫ್ ರೋಮ್, ಅಂದರೆ ಈಜಿಪ್ಟ್ ಆಗ ರೂಲ್ಡ್ ಓವರ್ ಬೈ ಕ್ಲಿಯೋಪಾತ್ರ, ವೆರಿ ಬ್ಯೂಟಿ ಲೇಡಿ. ಕ್ಲಿಯೋಪಾತ್ರ ವೆರಿ ಬ್ಯೂಟಿ ಲೇಡಿ, ಅಂದರೆ ಈಜಿಪ್ಟ್ ಏನಾಗಿತ್ತು, ಯಾರ ವಶದಲ್ಲಿತ್ತು, ಕ್ಲಿಯೋಪಾತ್ರಳ ಆಳ್ವಿಕೆಯಲ್ಲಿತ್ತು. ಹಾಗಾಗಿ ಕ್ಲಿಯೋಪಾತ್ರ ಏನು ಮಾಡ್ತಾಳೆ, ರೋಮ್ನೊಂದಿಗೆ ಮುಂದೆ ಒಂದು ರೀತಿಯಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ತಾಳೆ. ಆ್ಯಂಡ್ ಶಿ ಮೇಡ್ ಆ್ಯನ್ ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ದ ರೋಮ್ನೊಂದಿಗೆ ಈಜಿಪ್ಟಿನ ರಾಣಿ ಕ್ಲಿಯೋಪಾತ್ರ ಏನು ಮಾಡ್ತಾಳೆ, ಒಂದು ಸ್ನೇಹಯುತವಾದಂಥ ಸಂಬಂಧವನ್ನು ಬೆಳೆಸ್ತಾಳೆ. ಆ್ಯಂಡ್ ಬಿಕೇಮ್ ಸೀಸರ್ ರೂಲ್ಡ್ ಓವರ್ ರೋಮ್ ಆ್ಯಸ್ ಎ ಆ್ಯಕ್ಟೆಡ್ ಆ್ಯಸ್ ಎ ಡಿಕ್ಟೇಟರ್, ಅಂದರೆ ಒಂದು ರೀತಿಯಲ್ಲಿ ನಿರಂಕುಶ ಪ್ರಭಾವ. ರೂಲ್ಡ್ ಓವರ್ ರೋಮ್ ಅಂದರೆ ರೋಮನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಾನೆ ಅಂತ ಹೇಳಿದ್ರೆ ಲೈಕ್ ಡಿಕ್ಟೇಟರ್ಶಿಪ್ ಅನ್ನೋ ಒಂದು ರೀತಿ ನಿರಂಕುಶ ಆಳ್ವಿಕೆ ಅಥವಾ ನಿರಂಕುಶ ಆರ್ ಡೆಸ್ಪಾಟಿಕ್ ರೂಲರ್ ಬಿಕೇಮ್ ಈ ರೂಲ್ಡ್ ಓವರ್ ರೋಮ್ ಆ್ಯಸ್ ಎ ಡೆಸ್ಪಾಟಿಕ್ ಅನ್ನೋ ಒಂದು ರೀತಿಯಲ್ಲಿ ನಿರಂಕುಶ ಪ್ರಭುವಾಗಲಿ ಆಳ್ವಿಕೆ ಮಾಡ್ತಾನೆ. ಬಟ್ ಹಿ ವಾಸ್ ಮರ್ಡರ್ಡ್ ಇನ್ 44 BC ಬೈ ಲಿಬರೇಟರ್ಸ್ ಹೆಡೆಡ್ ಬೈ ಬ್ರೂಟಸ್ ಇನ್ ಅ ಸೆನೆಟ್ ಮೀಟಿಂಗ್. ಆದರೆ ರೋಮ್ನಲ್ಲಿ ಆಳ್ವಿಕೆ ಮಾಡಿದೆ, ಒಂದು ರೀತಿ ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಿದ್ದಂಥ ಇವನು ಏನಾಗ್ತಾನೆ ಅಂತ ಹೇಳಿದ್ರೆ, ರೋಮ್ನಲ್ಲಿ ಸೆನೆಟ್ನ ಒಂದು ಸಭೆಯ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಂಪಾದ ಲಿಬರೇಟರ್ಸ್ ಎನ್ನುವಂಥ ಒಂದು ಗ್ರೂಪ್ ಆಫ್ ಲಿಬರೇಟರ್ಸ್ ಎನ್ನುವಂಥ ಒಂದು ಗುಂಪಿನ ಮುಖಂಡನಾದ ಬ್ರೂಟಸ್, ಹಿ ವಾಸ್ ಕಿಲ್ಡ್ ಬೈ ಬ್ರೂಟಸ್ನ ಗುಂಪಿನ ಲಿಬರೇಟರ್ಸ್ ಮುಖಂಡನಾದಂಥ ಬ್ರೂಟಸ್ನಿಂದ ಇವನು ಕೊಲೆಗೈಯಲ್ಪಡ್ತಾನೆ. ಬಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಸೀಸರ್, ಅಂದರೆ ಸೀಸರ್ನ ಆಳ್ವಿಕೆ ಕಾಲದಲ್ಲಿ ಏನು ಮಾಡ್ತೀವಿ, ಇವನು ಏನೇ ಆಗಿರಲಿ ಅಲ್ಲಿ ಸೀಸರ್ನ ಆಳ್ವಿಕೆ ಕಾಲದಲ್ಲಿ ಸೀಸರ್ brought about many changes in Roman administration and introduced civil reforms. He combined himself in a number of supreme offices, increased the strength of the Senate and reduced its power. He distributed public lands and provided employment to the poor. Caesar extended citizenship rights to provincial subjects and organized Italian towns on the model of Rome. ಅಂದರೆ ಇವನ ಆಳ್ವಿಕೆ ಕಾಲದಲ್ಲಿ introduced many of the changes and introduced many of the reforms. ಅಂದರೆ ಇವನು ಏನು ಮಾಡ್ತಾನೆ, ಹಿ ಸೆಂಟ್ರಲೈಸ್ಡ್ ಮೆನಿ ಆಫ್ ದ ಪವರ್ಸ್, ಕೆಲವೊಂದು ಅನೇಕ ಪ್ರಧಾನ ಅಧಿಕಾರಗಳನ್ನು ತನ್ನಲ್ಲಿ ಒಟ್ಟು ಸೇರಿಸಿಕೊಂಡು ಇನ್ಕ್ರೀಸ್ಡ್ ದ ನಂಬರ್ ಆಫ್ ಸೆನೆಟ್ನ ಸಂಖ್ಯಾಬಲವನ್ನು ಹೆಚ್ಚಿಸ್ತಾನೆ. ಬಟ್ ಸಂಖ್ಯಾಬಲವನ್ನು ಹೆಚ್ಚಿಸಿ ಏನು ಮಾಡ್ತಾನೆ, ಅವರ ಅಧಿಕಾರವನ್ನು ಮಾತ್ರ ಮೊಟಕುಗೊಳಿಸ್ತಾನೆ ಮತ್ತು ಬಡವರಿಗೆ ಭೂಮಿ ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸ್ತಾನೆ. ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕು, ಅಂದರೆ ಅಧಿಕಾರದ ಹಕ್ಕು, ಅಂದರೆ ಕೆಲವೊಂದು ಹಕ್ಕು ಪ್ರಾಂತ್ಯ ಪ್ರೊವಿನ್ಷಿಯಲ್ ಪೀಪಲ್ಸ್, ದ ಪೀಪಲ್ ಆಫ್ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಪ್ರಾಂತ್ಯ ಆಡಳಿತದ ಜನರಿಗೆ ಏನು ಮಾಡ್ತಾನೆ, ಪೌರತ್ವದ ಹಕ್ಕನ್ನು ನೀಡ್ತಾನೆ. ಆ್ಯಂಡ್ ಹಿ ಮೇಡ್, ಅಂದರೆ ಅಷ್ಟು ಮಾತ್ರವಲ್ಲದೆ ಬಿಕೇಮ್ ದ ಸೀಸರ್ ಮೇಡ್ ದ ಆರ್ಗನೈಸ್ ದ ಇಟಾಲಿಯನ್ ಟೌನ್ಸ್ ಆನ್ ದ ಮಾಡೆಲ್ ಆಫ್ ರೋಮ್, ಅಂದರೆ ಇಟಲಿಯ ಒಂದು ಪಟ್ಟಣವನ್ನು ಏನು ಮಾಡ್ತಾನೆ, ರೋಮ್ನ ಮಾದರಿಯಲ್ಲಿ ಪುನರ್ ನಿರ್ಮಿಸ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ his brother ಅದರ್ ರಿಫಾರ್ಮ್ಸ್ ಆಫ್ ಜೂಲಿಯಸ್ ಸೀಸರ್, ಅಂದರೆ ಇಷ್ಟು ಮಾತ್ರವಲ್ಲದೆ ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ಇನ್ನೂ ಹಲವಾರು ಸುಧಾರಣೆಗಳನ್ನು ಕೈಗೆತ್ತಿಕೊಂಡ. ಅದರ್ ರಿಫಾರ್ಮ್ಸ್ ಆಫ್ ಜೂಲಿಯಸ್ ಸೀಸರ್ ಇನ್ಕ್ಲೂಡೆಡ್ ಇಂಪ್ರೂವ್ಮೆಂಟ್ ಇನ್ ಅಗ್ರಿಕಲ್ಚರ್, ರಿಡಕ್ಷನ್ ಆಫ್ ಟ್ಯಾಕ್ಸಸ್, removal of corrupt and oppressive governors, and improving the coinage system. He introduced the Julian calendar. He was also great orator and writer. His name became a prototype to later titles like Kaiser and Tsar. What is that? Kaiser, and the titles of Julius Caesar, Kaiser and Tsar. ಅಂದರೆ ಇವನಷ್ಟು ಮಾತ್ರವಲ್ಲದೆ ಆಡಳಿತದಲ್ಲಿ ಮಾತ್ರವಲ್ಲದೆ ಇತರ ಕ್ಷೇತ್ರದಲ್ಲಿ ಅದರ್ ರಿಫಾರ್ಮ್ಸ್ ಇಂಪ್ರೂವ್ಮೆಂಟ್ ಇನ್ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರದ ವ್ಯವಸಾಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ. ರಿಡಕ್ಷನ್ ಆಫ್ ಟ್ಯಾಕ್ಸಸ್, ತೆರಿಗೆಗಳನ್ನು ಕಡಿತಗೊಳಿಸ್ತಾನೆ. ಆ್ಯಂಡ್ ನಾಣ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ, ರಿಫಾರ್ಮ್ ದ ಕಾಯಿನೇಜ್ ಸಿಸ್ಟಮ್ಸ್. ಆ್ಯಂಡ್ ಭ್ರಷ್ಟ ಮತ್ತು ದಬ್ಬಾಳಿಕೆ ಪ್ರಾಂತ್ಯಾಧಿಕಾರಿಗಳೇನು ಮಾಡ್ತಾನೆ, ಅವರನ್ನು ಅವರನ್ನು ಅಧಿಕಾರದಿಂದ ತೆಗೆದು ಹಾಕ್ತಾನೆ. ಆ್ಯಂಡ್ ಅವನು ಜೂಲಿಯನ್ ಕ್ಯಾಲೆಂಡರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ. ಅಷ್ಟು ಮಾತ್ರವಲ್ಲದೆ ಹಿ ವಾಸ್
ಆ್ಯನ್ ಗ್ರೇಟೆಸ್ಟ್ ರೈಟರ್ ಆ್ಯಂಡ್ ಒರೇಟರ್. ಅಂದ್ರೇನು, ಅವನೊಬ್ಬ ಪ್ರಸಿದ್ಧ ಬರಹಗಾರ, ಅಂದರೆ ಲೇಖಕ, ಬರಹಗಾರನೂ ಹೌದು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಹಿ ವಾಸ್ ಗ್ರೇಟೆಸ್ಟ್ ಒರೇಟರ್. ಅಷ್ಟು ಬರಹಗಾರ ಮಾತ್ರವಲ್ಲದೆ ಒಬ್ಬ ವಾಗ್ಮಿ ಅಂದ್ರೇನು, ಉತ್ತಮ ಮಾತುಗಾರನು ಕೂಡ ಆಗ್ತಾನೆ. ಹೀಗಾಗಿ ನೋಡಿ, ಅವನ ಒಂದು ಬಿರುದುಗಳು ಅವನ ಒಂದು ಅವನ ಒಂದು ಅಚೀವ್ಮೆಂಟ್ಸ್ ಅಂತ ತಿಳಿಸ್ತದೆ. ಅವನ ಬಿರುದುಗಳಲ್ಲಿ ಕೈಸರ್ ಆ್ಯಂಡ್ ಝಾರ್, ಇದು ಅವನ ಹೆಸರೇ ಮಾದರಿ ಅದನ್ನೇ ಕೈಸರ್ ಆ್ಯಂಡ್ ಝಾರ್. ಈ ಬಿರುದುಗಳು ಅವನ ಒಂದು ಅಚೀವ್ಮೆಂಟ್ಸ್ನ ಒಂದು ಪ್ರೂವ್ ಮಾಡ್ತದೆ. ಏನು ಬಿರುದುಗಳು? ವಾಟ್ ಇಸ್ ದ ಟೈಟಲ್ ಆಫ್ ಜೂಲಿಯಸ್ ಸೀಸರ್? ಕೈಸರ್ ಆ್ಯಂಡ್ ಝಾರ್. ದ ಜೂಲಿಯಸ್ ಸೀಸರ್ ಹ್ಯಾಡ್ ಟೈಟಲ್ ಲೈಕ್ ಕೈಸರ್ ಆ್ಯಂಡ್ ಝಾರ್. And another one, the greatest statesman during these periods, Augustus Caesar. ಅಂದರೆ ಜೂಲಿಯಸ್ ಸೀಸರ್ನ ನಂತರ ಅಲ್ಲಿ ಬಂದಂಥವನು ಯಾರು? ಅಗಸ್ಟಸ್ ಸೀಸರ್. another one ಗ್ರೇಟೆಸ್ಟ್ ಸ್ಟೇಟ್ಸ್ಮ್ಯಾನ್. ಅಂದರೆ ಜೂಲಿಯಸ್ ಸೀಸರ್ ನಂತರ ಬಂದಂಥ ಇನ್ನೊಬ್ಬ ಪ್ರಮುಖನಾದಂತಹ ಒಬ್ಬ ಅರಸ, ಅಲ್ಲಿಯ ರಾಜ ಅಂತ ಹೇಳಿದರೆ ಅವನೊಬ್ಬ ರಾಜನೂ ಹೌದು, ಸ್ಟೇಟ್ಸ್ಮ್ಯಾನ್ ಅಂದರೆ ರಾಜನೀತಿಜ್ಞನು ಹೌದು. ಹೂ ಇಸ್ ದ್ಯಾಟ್? Augustus Caesar, 29 BCE to 15 BCE. Augustus Caesar, 29 BCE to 15 BCE. Who is Augustus Caesar? He was a great ruler and a wise statesman. After several years of political turmoil, turmoil means ಒಂದು ರೀತಿಯಲ್ಲಿ ಗಲಭೆ. After several years of political turmoil, Rome enjoyed more than 3 decades of peace. He not only built an empire but also was a great patron of art and literature. His age is called as Golden Age in the history of Rome. Augustus Caesar, in the period of Augustus Caesar called as the Golden Age in the history of Rome. ಅಂದರೆ ರೋಮ್ನ ಇತಿಹಾಸದಲ್ಲೇ ಒಂದು ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಸುವರ್ಣ ಯುಗ ಅಂತ ಕರೀತಾರೆ ಅಂದರೆ ಅವನು ಮಾಡಿದ ಸಾಧನೆಗಳು. ಲೇಟೆಸ್ಟ್ ನಾವು ಸ್ಟಡಿ ದ ಅಚೀವ್ಮೆಂಟ್ಸ್ ಆಫ್ ಅಗಸ್ಟಸ್ ಸೀಸರ್. ಅಂದರೆ ಅಗಸ್ಟಸ್ ಸೀಸರ್ ಅಂದರೆ ಅಲ್ಲಿ ಆಫ್ಟರ್ ಸೆವೆರಲ್ ಇಯರ್ಸ್ ದೆರ್ ವೇರ್ ದ ಪೊಲಿಟಿಕಲ್ ಟರ್ಮಾಯಿಲ್ ಆರ್ ಪೊಲಿಟಿಕಲ್ ಕ್ರಿಟಿಕಲ್ ಕಂಡೀಷನ್ಸ್. ಅನ್ನೊಂದು ರೀತಿಯಲ್ಲಿ ಆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಗಲಭೆ, ರೋಮ್ನಲ್ಲಿದ್ದಂಥ ರಾಜಕೀಯ ಗಲಭೆ ಕೆಲವೊಂದು ವರ್ಷಗಳ ನಂತರ, ಇವನ ಆಳ್ವಿಕೆ ಕಾಲದಲ್ಲಿ ಅಂದರೆ ಹಲವಾರು ವರ್ಷಗಳ ರಾಜಕೀಯ ಗೊಂದಲಗಳ ನಂತರ ಮತ್ತೊಮ್ಮೆ ರೋಮ್ ನಗರ ಏನಾಯಿತು? ರೋಮ್ ನಗರದಲ್ಲಿ ಶಾಂತಿ ಸ್ಥಾಪನೆ ಆಯಿತು. ಯಾರಿಂದ? ದಿಸ್ ಕ್ರೆಡಿಟ್ ಗೋಸ್ ಟು ಅಗಸ್ಟಸ್ ಸೀಸರ್. ಆಫ್ಟರ್ 3 decades, ಅಂದರೆ 3 ದಶಕಗಳಿಗೂ ಹೆಚ್ಚು ಕಾಲ ಏನು ಮಾಡ್ತಾನೆ ಇಲ್ಲಿ ರೋಮ್ ನಗರದಲ್ಲಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಅಂಡರ್ ಹಿಸ್ ಲೀಡರ್ಶಿಪ್ ವಾಸ್ ಎಸ್ಟಾಬ್ಲಿಷ್ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ, ಅಂದರೆ ಶಾಂತಿ ಸಮೃದ್ಧತೆಯಲ್ಲಿ ಸ್ಥಾಪಿಸ್ತಾನೆ. He was not only built the empire and he gave pattern to art and literatures. ಕೇವಲ ಅವನು ಸಾಮ್ರಾಜ್ಯ ನಿರ್ಮಾಪಕ ಮಾತ್ರ ಅಲ್ಲ, ಸಾಮ್ರಾಜ್ಯನ ಕಟ್ಟಿದ್ದು ಮಾತ್ರವಲ್ಲದೆ ಆ್ಯಸ್ ಎ ಕಿಂಗ್, ಆ್ಯಸ್ ಎ ರೂಲರ್ ಹೀಗೆ ಪ್ಯಾಟ್ರನ್ ಟು ಆರ್ಟ್ ಆ್ಯಂಡ್ ಲಿಟ್ರೇಚರ್ಸ್. ತಾನು ರಾಜನಾಗಿದ್ದು ಕಲೆ ಮತ್ತು ಸಾಹಿತ್ಯಕ್ಕೆ ವಿಶೇಷ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾನೆ. ಆದ್ದರಿಂದ ಇದನ್ನೇ ದ ಡೆವಲಪ್ಮೆಂಟ್ ಆಫ್ ಆರ್ಟ್, ಆರ್ಕಿಟೆಕ್ಚರ್ಸ್, ಲಿಟ್ರೇಚರ್ಸ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಅದರ್ ರಿಫಾರ್ಮ್ಸ್, ಇದೆಲ್ಲವುಗಳ ದೃಷ್ಟಿಯಿಂದ ಇವನ ಆಳ್ವಿಕೆ ಕಾಲ ಏನಾಗುತ್ತೆ? ಇಟ್ ಇಂಡಿಕೇಟ್ಸ್ ಇನ್ ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಆ್ಯಸ್ ದ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ರೋಮ್. ಅಂದರೆ ರೋಮ್ನ ಇತಿಹಾಸದಲ್ಲಿ ಇವನ ಆಳ್ವಿಕೆ ಕಾಲವನ್ನು ಸುವರ್ಣ ಯುಗ ಎಂಬುದಾಗಿ ಕರೆಯಲಾಗಿದೆ. ಹಾಗಿದ್ದರೆ ಜೂಲಿಯಸ್ ಸೀಸರ್, ಅಂದರೆ ಜೂಲಿಯಸ್ ಸೀಸರ್ನ ಒಂದು ಜೂಲಿಯಸ್ ಸೀಸರ್ನ ಒಂದು ಮರ್ಡರ್ ಹೇಗಾಗ್ತದೆ ಎಂಬುದಾಗಿ ನೋಡುವ. ದ ಜೂಲಿಯಸ್ ಸೀಸರ್ ಮರ್ಡರ್ ಕಾಸ್ ಗ್ರೇಟ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಟರ್ಮಾಯಿಲ್ ಇನ್ ರೋಮ್. ಅಂದರೆ ಈಗ ಅಗಸ್ಟಸ್ ಸೀಸರ್ ನಾವು ವಿ ವಿಲ್ ಸ್ಟಡಿ ದ ಅಗಸ್ಟಸ್ ಸೀಸರ್. ಜೂಲಿಯಸ್ ಸೀಸರ್, ದ ಮರ್ಡರ್ ಆಫ್ ಜೂಲಿಯಸ್ ಸೀಸರ್ ಕಾಸ್ ಗ್ರೇಟ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಟರ್ಮಾಯಿಲ್ ಆರ್ ಸೋಷಿಯಲ್ ಒಂದು ರೀತಿಯಲ್ಲಿ ಕ್ರಿಟಿಕಲ್ ಮೂಮೆಂಟ್, ಸೋಷಿಯಲ್ ಟರ್ಮಾಯಿಲ್ ಇನ್ ರೋಮ್. ದ ಪವರ್ ಪಾಸ್ಡ್ ಇನ್ ಟು ಹ್ಯಾಂಡ್ಸ್ ಆಫ್ ಮಾರ್ಕ್ ಆಂಟೋನಿ, Lepidus and Octavian. Note this point, students. Triumvirate, they were called as a triumvirate. The power passed into the hands of Mark Antony, Lepidus and Octavian. These three legally established the second triumvirate. These three established the second triumvirate. The first triumvirate, Pompey Caesar and Crassus, the first triumvirate. Now, the next time during the period of the Augustus Caesar, there were 3 important leaders like Lepidus, Mark Antony and Octavian. They were legally established the second triumvirate. They attempted to hunt down all those who had conspired against Julius Caesar. Brutus and Cassius
the conspirators fled and organized a large army, but finally they were defeated in the battle of Philippi and killed. Several senators were executed and their property was confiscated because of their support to the conspirators. The triumvirate divided the empire among themselves. The Lepidus was in charge of Africa, Antony in eastern province, and Octavian remained in Italy and controlled Gaul. Gaul means France and Belgium. However, the relationship in between Octavian and Antony deteriorated. The Lepidus was forced to retire after betraying. Lepidus was forced to retire. Antony was living in Egypt with Cleopatra, the queen of, who is Cleopatra? The queen of Egypt. His affair ಅಂದರೆ ಅಲ್ಲಿ ಈ ಆ್ಯಂಟೋನಿ ಏನಾಗಿರ್ತಾನೆ, ಕ್ಲಿಯೋಪಾತ್ರ, ಹಿ ವಾಸ್ ಅಟ್ರಾಕ್ಟೆಡ್ ಬೈ ಕ್ಲಿಯೋಪಾತ್ರ. ಆ್ಯಂಟೋನಿ ಕ್ಲಿಯೋಪಾತ್ರಲ್ಲಿ ಅಟ್ರಾಕ್ಟ್ ಆಗಿರ್ತಾನೆ. ಹಾಗಾಗಿ ಹಿಸ್ ಅಫೇರ್ ವಿತ್ ಕ್ಲಿಯೋಪಾತ್ರ ವಾಸ್ ಸೀನ್ ಇಸ್ ಆ್ಯನ್ ಆ್ಯಕ್ಟ್ ಆಫ್ ಟ್ರೆಸನ್. Since she was the queen of another country, the war broke out between Octavian and Antony. For whom between the war broke out? Between Octavian and Antony. In the Battle of Actium in 31 BCE, Antony was defeated. Antony and Cleopatra committed suicide. With the conquest of Egypt, a new era began for Romans. By 27 BCE, Octavian was the sole Roman leader. Julius Caesar murder, assassinations, murder, which assassinations means murder. Julius Caesar's murder caused great political and social turmoil in Rome. ಅಂದರೆ ಜೂಲಿಯಸ್ ಸೀಸರ್ನ ಒಂದು ಹತ್ಯೆ ರೋಮ್ನಲ್ಲಿ ಏನಾಯಿತು ಒಂದು ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡಿದೆ, ಯಾವ ರೀತಿ ರಾಜಕೀಯ ಮತ್ತು ಸಾಮಾಜಿಕವಾಗಿ ಗೊಂದಲ ಉಂಟು ಮಾಡಿದೆ. ಆದ್ದರಿಂದ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಪವರ್ ಫೆಲ್ ಡೌನ್ ಇನ್ ದ ಹ್ಯಾಂಡ್ಸ್ ಆಫ್ ಮಾರ್ಕ್ ಆ್ಯಂಟೋನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯನ್ಸ್. ಮಾರ್ಕ್ ಆ್ಯಂಟೋನಿ ಆ್ಯಂಡ್ ಲೆಪಿಡಸ್ ಆ್ಯಂಡ್ ಆಕ್ಟೇವಿಯನ್ ಅಧಿಕಾರ ಏನಾಯಿತು, ಮಾರ್ಕ್ ಆ್ಯಂಟೋನಿ, ಲೆಪಿಡಸ್ ಮತ್ತು ಆಕ್ಟೇವಿಯನ್ ಇವರು ಮೂವರ ಕೈ ಸೇರಿತು. ಇವರು ಮೂವರು ಏನು ಮಾಡ್ತಾರೆ, ದೇ ವೇರ್ ಎಸ್ಟಾಬ್ಲಿಷ್ ದ ಸೆಕೆಂಡ್ ಟ್ರೈಮುರೇಟ್ ಅಂದರೆ ಎರಡನೆಯ ಒಂದು ದ್ವಿತೀಯ ತ್ರಿಮೂರ್ತಿ ಆಡಳಿತವನ್ನು ಇವರು ಪ್ರಾರಂಭಿಸ್ತಾರೆ. ಇವರು ನೋಡಿ ಜೂಲಿಯಸ್ ಸೀಸರ್ನ ವಿರುದ್ಧ ಸಂಚು ಮಾಡಿದವರೆಲ್ಲರನ್ನು ದಮನ ಮಾಡಲು ಪ್ರಯತ್ನಿಸ್ತಾರೆ. ಯಾರು? ಆ್ಯಂಟೋನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯನ್. ಇವರು ಜೂಲಿಯಸ್ ಸೀಸರ್ನ ವಿರುದ್ಧ ಯಾರೆಲ್ಲ ಸಂಚು ಮಾಡ್ತಾರೆ, ದಿಸ್ ಅಂದರೆ ಈ ಸಂಚು ದೇ ಅಟೆಂಪ್ಟೆಡ್ ಟು ಹಂಟ್ ಡೌನ್ ಆಲ್ ದೋಸ್ ಹೂ ಹ್ಯಾಡ್ ಕಾನ್ಸ್ಪೈರ್ಡ್ ಎಗೇನ್ಸ್ಟ್ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ನ ವಿರುದ್ಧ ಯಾರೆಲ್ಲ ಸಂಚು ಮಾಡ್ತಾರೆ ಅವರುಗಳನ್ನೆಲ್ಲರನ್ನು ಕೂಡ ಸಂಚು ಮಾಡಿ ದಮನ ಮಾಡುವಲ್ಲೊಂದು ದೇ ವೆ ಟ್ರೈ ಟು ಸಪ್ರೆಸ್ಡ್ ದೆಮ್, ಅವರನ್ನು ದಮನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದು ಆ್ಯಕ್ಚುಲಿ ದ ಕಾನ್ಸ್ಪಿರೇಟರ್ಸ್ ಲೈಕ್ಸ್ ಬ್ರೂಟರ್ ಆ್ಯಂಡ್ ಕ್ಯಾಸಿಯಸ್ ದೇ ವೆ ಫ್ಲಡ್ ಫ್ರಮ್ ರೋಮ್. ಅಂದರೆ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಏನು ಮಾಡ್ತಾರೆ, ರೋಮ್ನಿಂದ ಪಲಾಯನ ಮಾಡ್ತಾರೆ. ದೇ ಫ್ಲಡ್ ಫ್ರಮ್ ರೋಮ್ ಆ್ಯಂಡ್ ಬಿಲ್ಟ್ ದ ಹ್ಯೂಜ್ ಆರ್ಮಿ. ಬಲಿಷ್ಠವಾದಂಥ ಒಂದು ದೊಡ್ಡ ಅಥವಾ ಹ್ಯೂಜ್ ಆರ್ಮಿ. ದೇ ಬಿಲ್ಟ್ ಹ್ಯೂಜ್ ಆರ್ಮಿ? ಬ್ರೂಟಸ್ ಆ್ಯಂಡ್ ಕ್ಯಾಸಿಯಸ್, ದ ಎನಿಮಿ ಆಫ್ ಆ್ಯಂಟೋನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯನ್ಸ್. ಇವು ಮೂವರು ಇವರ ಶತ್ರುಗಳಾದ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಏನು ಮಾಡ್ತಾರೆ, ಫ್ಲಡ್ ಫ್ರಮ್ ರೋಮ್ನಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಬಿಲ್ಟ್ ದ ಹ್ಯೂಜ್ ಆರ್ಮಿ, ಬಲಿಷ್ಠವಾದಂಥ ದೊಡ್ಡ ಸೈನ್ಯವನ್ನು ಕಟ್ತಾರೆ. ಬಟ್ ಎಟ್ ಫೈನಲಿ ದೇ ವೆರ್ ಆಲ್ಸೋ ಡಿಫೀಟೆಡ್ ಬೈ ದ ಎನಿಮೀಸ್. ಅಂದರೆ ಇವರುಗಳು ಅಂದರೆ ಆ್ಯಂಟೋನಿ, ಇವರಿಂದ ಮಾರ್ಕ್ ಆ್ಯಂಟೋನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯನಿಂದ ಇವರು ಕೊಲೆಗೈಯಲ್ಪಡ್ತಾರೆ. ಯಾವ ಬ್ಯಾಟಲ್? ದೇ ವೆರ್ ಆಲ್ಸೋ ಡಿಫೀಟೆಡ್ ಬೈ ದೀಸ್ ಟ್ರೈಮುರೇಟ್ಸ್ ಇನ್ ಬ್ಯಾಟಲ್ ಆಫ್ ಫಿಲಿಪ್ಪಿ ಆ್ಯಂಡ್ ದೇ ವೆ ಕಿಲ್ಡ್. ಅಂದರೆ ಫಿಲಿಪ್ಪಿ ಎನ್ನುವಂಥ ಕದನದಲ್ಲಿ ಇವರು ಸೋಲ್ತಾರೆ. ದೇ ವೆರ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ಫಿಲಿಪ್ಪಿ ಆ್ಯಂಡ್ ಕಿಲ್ಡ್. ಸೆವೆರಲ್ ಸೆಂಡರ್ಸ್ ವೆರ್ ಎಕ್ಸಿಕ್ಯೂಟೆಡ್. ಇವರನ್ನು ಕೊಲೆ ಮಾಡಲಾಯಿತು, ಕದನದಲ್ಲಿ ಹತ್ಯೆಗೈಲಾಯಿತು. ಸಂಚುಕೋರರಿಗೆ ಬೆಂಬಲ ನೀಡಿದ ಅನೇಕ ಸೆನೇಟರ್ಗಳಿಗೆ ಏನು ಮಾಡಿತು, ಮರಣದಂಡನೆ ಈ ಸಂಚುಕೋರರಿಗೆ ಸಹಾಯ ಮಾಡಿದೆ ಎನ್ನುವ ಕಾರಣಕ್ಕೆ ಸೊ ಮೆನಿ ಆಫ್ ದ ಸೆನೇಟರ್ಸ್, ಹಲವಾರು ಸೆನೇಟರ್ಸ್ಗಳಿಗೆ ಏನು ಮಾಡ್ತಾರೆ, ಎಕ್ಸಿಕ್ಯೂಟೆಡ್, ಅವರನ್ನು ಮರಣದಂಡನೆಯನ್ನು ವಿಧಿಸಲಾಯಿತು. ಆ್ಯಂಡ್ ಕಾನ್ಫಿಸ್ಕೇಟೆಡ್ ದೇರ್ ಪ್ರಾಪರ್ಟಿ, ಅಂದರೆ ಅವರ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕಲಾಯಿತು. ಆಫ್ಟರ್ ದ್ಯಾಟ್ ದೀಸ್ ಸೆಕೆಂಡ್ ಟ್ರೈಮುರೇಟ್ಸ್ ಡಿಸ್ಟ್ರಿಬ್ಯೂಟೆಡ್ ದರ್ ಎಂಪೈರ್ಸ್. ಅಂದರೆ ತನ್ನ ಸಾಮ್ರಾಜ್ಯನ ಅವರೊಳಗೆ ಏನು ಮಾಡ್ತಾರೆ, ದೇ ಡಿಸ್ಟ್ರಿಬ್ಯೂಟೆಡ್ ದೆಮ್ಸೆಲ್ವ್ಸ್, ಅವರೊಳಗೆ ತಮ್ಮ ಸಾಮ್ರಾಜ್ಯನ ಏನು ಮಾಡ್ತಾರೆ, ಹಂಚಿಕೊಳ್ತಾರೆ. ಆಫ್ರಿಕಾ ಅಂಡರ್ ದ ಕಂಟ್ರೋಲ್ ಆಫ್ ಲ್ಯಾಪಿಡಸ್ ಆ್ಯಂಡ್
ದ ಈಸ್ಟರ್ನ್ ಪ್ರೊವಿನ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಆ್ಯಂಟೋನಿ ಆ್ಯಂಡ್ ಗಾಲ್ ಪ್ರೊವಿನ್ಸಸ್, ಅಂದರೆ ಇಟಲಿಯಲ್ಲಿ ಉಳಿದರೊಂದಿಗೆ ಗಾಲ್ ಪ್ರದೇಶವನ್ನು ಏನು ಮಾಡ್ತಾನೆ, ಗಾಲ್ ಅಂಡರ್ ದ ಕಂಟ್ರೋಲ್ ಆಫ್ ಆಕ್ಟೇವಿಯನ್. ಬಟ್ ಆಕ್ಟೇವಿಯನ್ ಆ್ಯಂಡ್ ಆ್ಯಂಟೋನಿ afterwards there are ಫ್ರೆಂಡ್ಶಿಪ್ ಇನ್ ಬಿಟ್ವೀನ್ ದ ಆಕ್ಟೇವಿಯನ್ ಆ್ಯಂಡ್ ಆ್ಯಂಟೋನಿ ಬಿಕೇಮ್ ಕೊಲ್ಯಾಪ್ಸ್ಡ್. ಅಂದರೆ ಏನಾಯಿತು, ಅಲ್ಲಿ ತನಕ ಸೆಕೆಂಡ್ ಟ್ರೈಮಿರೇಟ್ ಆಕ್ಟೇವಿಯನ್, ಆ್ಯಂಟೋನಿ ಆ್ಯಂಡ್ ಲ್ಯಾಪಿಡಸ್ ಇವರುಗಳು ಒಟ್ಟಾಗಿ ಇದ್ದರು. ಬಟ್ ಅಲ್ಲಿಂದ ಏನಾಯಿತು ಅಂತ ಹೇಳಿದರೆ, ಆಫ್ಟರ್ವರ್ಸ್ ದ ಫ್ರೆಂಡ್ಶಿಪ್ ಇನ್ ಬಿಟ್ವೀನ್ ದ ಆಕ್ಟೇವಿಯನ್ ಆ್ಯಂಡ್ ಆ್ಯಂಟೋನಿ ವೆರಿ ಕೊಲ್ಯಾಪ್ಸ್ಡ್. ಅಂದರೆ ಏನಂತೆ, ಅವರ ಒಂದು ಸಂಬಂಧ ಕ್ಷೀಣಿಸುತ್ತಾ ಬಂತು. ಆ್ಯಂಡ್ ದ ಲ್ಯಾಪಿಡಸ್ ವಾಸ್ ಫೋರ್ಸ್ಫುಲಿ, ಲ್ಯಾಪಿಡಸ್ನನ್ನು ಏನು ಮಾಡಲಾಯಿತು ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಒತ್ತಾಯಪೂರ್ವಕವಾಗಿ ಲ್ಯಾಪಿಡಸ್ನನ್ನು ಒತ್ತಾಯಪೂರ್ವಕವಾಗಿ ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಅಂದರೆ ಅವನು ಏನು ಮಾಡಬೇಕಾಯಿತು, ಅಧಿಕಾರದಿಂದ ಕೆಳಗಿಳಿಬೇಕು ಅಥವಾ ಅಧಿಕಾರವನ್ನು ಬಿಟ್ಟು ಹೋಗಬೇಕೆಂದು ಫೋರ್ಸ್ಫುಲಿ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಯಾರನ್ನು, ಲ್ಯಾಪಿಡಸ್ನನ್ನು. ಒಂದು ಕಡೆಯೇ ಆಕ್ಟೇವಿಯನ್ ಮತ್ತು ಆಂಟೋನಿ ಸಂಬಂಧ ಏನಾಯಿತು, ಕೊಲ್ಯಾಪ್ಸ್ಡ್. ಆ್ಯಂಡ್ ಲ್ಯಾಪಿಡಸ್ನನ್ನು ಏನು ಮಾಡಿತು, ಒತ್ತಾಯಪೂರ್ವಕ ಅಧಿಕಾರದಿಂದ ನಿವೃತ್ತಿಗೊಳಿಸಲಾಯಿತು. ಆ್ಯಂಟೋನಿ ಅಂದರೆ ಆ್ಯಂಟೋನಿ ಯಾರ ಜೊತೆಯಲ್ಲಿ ಇರ್ತಾನೆ ಲಾಂಗ್ ವಿತ್ ಇನ್ಕ್ಲೂಡೆಡ್ ದ ಕ್ವೀನ್ ಆಫ್ ಈಜಿಪ್ಟ್ ಕ್ಲಿಯೋಪಾತ್ರ. ಅಂದರೆ ಕ್ಲಿಯೋಪಾತ್ರಳ ಜೊತೆಯಲ್ಲಿ ಆ್ಯಂಟೋನಿ ಏನು ಮಾಡ್ತಾನೆ, ಲಿವಿಂಗ್ ಇನ್ ಈಜಿಪ್ಟ್ ವಿತ್ ಕ್ಲಿಯೋಪಾತ್ರ, ದ ಕ್ವೀನ್ ಆಫ್ ಈಜಿಪ್ಟ್ನ ರಾಣಿ ಕ್ಲಿಯೋಪಾತ್ರಳೊಂದಿಗೆ ಇವನು ವಾಸಿಸ್ತಾ ಇದ್ದ. ಹಿಸ್ ಅಫೇರ್ ವಿತ್ ಕ್ಲಿಯೋಪಾತ್ರ ವಾಸ್ ಸೀನ್ ಆ್ಯಸ್ ಆ್ಯನ್ ಆ್ಯಕ್ಟ್ ಆಫ್ ಟ್ರೆಸನ್. ಅಂದರೆ ಅವಳೊಂದಿಗಿನ ಇವನ ಒಂದು ಸಂಬಂಧ ಏನಾಯಿತು ಅಂತ ಹೇಳಿದರೆ, ಕ್ಲಿಯೋಪಾತ್ರ ಅನ್ಯ ದೇಶದ ರಾಣಿ ಆದ್ದರಿಂದ ಅವಳಿಗಿನ ಸಂಬಂಧ ದೇಶದ್ರೋಹ ಎಂಬ ಕೃತ್ಯ ಎಂಬುದಾಗಿ ಇಟ್ ವಾಸ್ ಕನ್ಸಿಡರ್ಡ್ ಆ್ಯಸ್ ದ, ಒಂದು ರೀತಿಯಲ್ಲಿ ಟ್ರೆಸನ್ಸ್ ಅಂತಂದರೆ ದೇಶದ್ರೋಹದ ಒಂದು ಕೃತ್ಯ ಎಂಬುದಾಗಿ ಪರಿಗಣಿಸಲಾಯಿತು. ಆ್ಯಂಡ್ ಆಕ್ಟೇವಿಯನ್ ಆ್ಯಂಡ್ ಆಂಟೋನಿ ಇವರುಗಳ ಮಧ್ಯೆ ದೇರ್ ಆರ್ ದ ವಾರ್ ಬ್ರೋಕ್ಔಟ್ ಇನ್ ಬಿಟ್ವೀನ್ ದ ಆಕ್ಟೇವಿಯನ್ ಆ್ಯಂಡ್ ಆಂಟೋನಿ. ಇವರುಗಳ ಮಧ್ಯೆ ಏನಾಯಿತು, ದ ವಾರ್ ಬ್ರೋಕ್ಔಟ್ ಬಿಟ್ವೀನ್ ಆಕ್ಟೇವಿಯನ್ ಮತ್ತು ಆಂಟೋನಿಯ ಮಧ್ಯೆ ಯುದ್ಧವೇ ಪ್ರಾರಂಭವಾಯಿತು. ಅಂದರೆ ಅವರ ಸಂಬಂಧ ಕ್ಷೀಣಿಸ್ತಾ ಬಂದಂತೆ ಅವರುಗಳ ಮಧ್ಯೆ ಯುದ್ಧ ಪ್ರಾರಂಭವಾಯಿತು. ಇನ್ ದ ಬ್ಯಾಟಲ್ ಆಫ್ ಆಕ್ಟಿಯಮ್, ಅಂದರೆ ಆಕ್ಟಿಯಮ್ ಕದನದಲ್ಲಿ ಆಂಟೋನಿ ವಾಸ್ ಡಿಫೀಟೆಡ್. ಆಕ್ಟಿಯಮ್ ಎನ್ನುವಂಥ ಕದನದಲ್ಲಿ ಆಂಟೋನಿ ಏನಾಗ್ತಾನೆ, ಸೋಲನ್ನು ಅನುಭವಿಸ್ತಾನೆ. ಆಂಟೋನಿ ಆ್ಯಂಡ್ ಕ್ಲಿಯೋಪಾತ್ರ ಕಮಿಟೆಡ್ ಸುಸೈಡ್. ಸೋತಂತಹ ಆಂಟೋನಿ ಏನು ಮಾಡ್ತಾನೆ, ಆಂಟೋನಿ ಮತ್ತು ಅವನ ಪ್ರೀತಿ ಪಾತ್ರಳಾದ ಕ್ಲಿಯೋಪಾತ್ರ ಅವರುಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ವಿತ್ ದ ಕಾಂಕ್ವೆಸ್ಟ್ ಆಫ್ ಈಜಿಪ್ಟ್ ಅ ನ್ಯೂ ಎರಾ ಬಿಗ್ಯಾನ್ ಫಾರ್ ರೋಮನ್ಸ್. ಅಂದರೆ ಈ ಒಂದು ಯುದ್ಧ ದಿಗ್ವಿಜಯದೊಂದಿಗೆ ರೋಮನ್ ಸಾಮ್ರಾಜ್ಯದಲ್ಲಿ ಏನಾಯಿತು, ಹೊಸ ಶಕೆ ಅಥವಾ ಹೊಸ ಯುಗ ಪ್ರಾರಂಭ ಆಯಿತು. ಅಥವಾ ರೋಮ್ನಲ್ಲಿ ಇವನ ಒಂದು ದಿಗ್ವಿಜಯದೊಂದಿಗೆ ಈಜಿಪ್ಟ್ನ ಆಕ್ರಮಣದ ರೋಮ್ನ ಹೊಸ ಯುಗ ಪ್ರಾರಂಭವಾಯಿತು. ಕ್ರಿಸ್ತಪೂರ್ವ 27ರಲ್ಲಿ ರೋಮ್ಗೆ ಆಕ್ಟೇವಿಯನ್ ಏಕೈಕ ನಾಯಕನಾಗ್ತಾನೆ. ಅಂದರೆ ಕ್ರಿಸ್ತಪೂರ್ವ 27ರಲ್ಲಿ ಏನಾಗ್ತಾನೆ, ಇನ್ನು ಬೈ 27 BC ಆಕ್ಟೇವಿಯನ್ ವಾಸ್ ದ ಸೋಲ್ ರೋಮನ್ ಲೀಡರ್. ಅಂದರೆ ಅವನೊಬ್ಬ ಏಕೈಕ ನಾಯಕನಾಗ್ತಾನೆ. ಇದು ರೋಮನ್ ಯುಗದ ಆರಂಭ. ಇಟ್ ವಾಸ್ ನೋನ್ ಆಸ್ ದ beginning of Roman era. His leadership brought the zenith to Roman civilization that lasted for 2 centuries. ಅವನ ಒಂದು ಆಳ್ವಿಕೆಯ ಕಾಲ ಅಥವಾ ಅವನ ಒಂದು ಅಧಿಕಾರ ಅವಧಿ ಏನಾಯಿತು, ಸುಮಾರು 2 ಶತಮಾನಗಳ ಕಾಲ ಮುಂದುವರಿಯಿತು. 2 ಶತಮಾನ ಹೆಚ್ಚು ಕಾಲ ಮುಂದುವರಿಯಿತು. ಅಗಸ್ಟಸ್ ಇಂಪರೇಟರ್ ಆ್ಯಂಡ್ ಪ್ರಿನ್ಸೆಸ್, ಇವನು ಏನಾಗ್ತಾನೆ, he had many of the titles. He ruled over Roman Empire for 44 years with the titles like Augustus, Imperator and Princeps. Augustus means holy and Imperatus means victorious generals. ಅಂದರೆ ಗೆದ್ದಂತಹ ಒಬ್ಬ ನಾಯಕ. ಅದರಲ್ಲಿ ಪ್ರಿನ್ಸೆಪ್ಸ್ ಫಸ್ಟ್ ಸಿಟಿಸನ್ ಆಫ್ ದ ಸ್ಟೇಟ್, ರಾಜ್ಯದ ಮೊದಲ ನಾಗರಿಕ ಅಂತ ಹೇಳಿ. ಹೀಗೆ ಟೋಟಲಿ. ಸೊ ದ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬೈ ಹಿಮ್ ವಾಸ್ ನೋನ್ ಆಸ್ ದ ಪ್ರಿನ್ಸಿಪೇಟ್. ದ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬೈ ನೋನ್ ಆಸ್ ದ ಪ್ರಿನ್ಸಿಪೇಟ್. ಅಂದರೆ ಈ ಸರ್ಕಾರ, ಅವನಿಂದ ಸ್ಥಾಪಿಸಲ್ಪಟ್ಟ ಸರ್ಕಾರವನ್ನೆಂತ ಕರೆಯಲಾಗಿದೆ, ಪ್ರಿನ್ಸಿಪೇಟ್ ಎಂಬುದಾಗಿ ಕರೆಯಲಾಗಿದೆ. ಯಾರ ಸರ್ಕಾರವನ್ನು? ಅಗಸ್ಟಸ್ ಸೀಸರ್ನ ಸರ್ಕಾರವನ್ನು ಪ್ರಿನ್ಸಿಪೇಟ್ ಎಂಬುದಾಗಿ ಕರೆಯಲಾಗಿದೆ. ಹೀಗೆ ಅಗಸ್ಟಸ್ ಸೀಸರ್ ಏನು ಮಾಡ್ತಾನೆ, ಅವನ ಆಳ್ವಿಕೆಯ ಕಾಲದಲ್ಲಿ ತನ್ನ ಒಂದು ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದದ್ದು ಮಾತ್ರವಲ್ಲದೆ ಹೆಚ್ಚು ಹೆಚ್ಚು ಏನು ಮಾಡ್ತಾನೆ, ಅಭಿವೃದ್ಧಿಯನ್ನು ಸಾಧಿಸಿರ್ತಾನೆ. ಟೋಟಲಿ ಅಗಸ್ಟ್ ಸೀಸರ್ ಅಂದರೆ ಅವನ ಆಳ್ವಿಕೆಯ ಕೊನೆಯವರೆಗೂ ಕೂಡ ಅವನು ಪ್ರಥಮ ಪ್ರಜೆಯ ಸರ್ಕಾರ ಎಂಬುದಾಗಿ ಕರೆಸಲ್ಪಡ್ತಾನೆ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ you are getting my point. Okay students, thank you. Remaining part of this lesson we will continue next session. Okay, thank you.